ಓಂ ಶಾಂತಿ. ಮುರಳಿಯ ದಿನಾಂಕ 18/2/2024. ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿ 31/12/98. हिम्मत के आधार पर स्वयं को मेहनत मुक्त सदा विजयी ಅನುಭವ ಕರೋ. ಧೈರ್ಯದ ಆಧಾರದಿಂದ ಸ್ವಯಂವನ್ನು ಪರಿಶ್ರಮ ಮುಕ್ತ ಸದಾ ವಿಜಯಿ ಅನುಭವ ಮಾಡಿರಿ. आज नवयुग रचता बाप दादा अपने अति स्नेही सदा सहयोगी अति समीप बच्चों को नवयुग नवजीवन और नव वर्ष की मुबारक देने आए हैं. ಈ ದಿನ ನವಯುಗ ರಚಯಿತ ತಂದೆ ತಮ್ಮ ಅತಿ ಸ್ನೇಹಿ ಸಹಯೋಗಿ ಮತ್ತು ಅತಿ ಸಮೀಪದ ಮಕ್ಕಳಿಗೆ ನವಯುಗದ ನವಜೀವನದ ನವವರ್ಷದ ಶುಭಾಶಯಗಳನ್ನು ತಿಳಿಸಲು ಬಂದಿದ್ದಾರೆ. चारों ओर के बच्चे अति स्नेह से बाप दादा को दिल में सन्मुख रख मुबारक ले रहे हैं. बाप दादा बच्चों के नववर्ष के उमंग उत्साह को देख हर्षित हो रहे. मेजॉरिटी बच्चे चाहे दूर बैठे हैं चाहे समीप बैठे हैं, सभी के मन में यह उमंग उत्साह है कि इस वर्ष में नवीनता करके दिखाएंगे. ನಾಲ್ಕು ಕಡೆಯ ಮಕ್ಕಳು ತಂದೆ ತಿಳಿಸಿದ ಶುಭಾಶಯಗಳನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾ ಇದ್ದಾರೆ. ಬಾಪ್ ದಾದಾರವರಿಗೆ ಮಕ್ಕಳಲ್ಲಿ ಇರುವ ಉಲ್ಲಾಸ ಉತ್ಸಾಹ ನೋಡಿ ಖುಷಿ ಆಗ್ತಾ ಇದೆ. ದೂರದಲ್ಲಿ ಇರುವಂತಹ ಮಕ್ಕಳೇ ಆಗಿರಬಹುದು, ಸಾಕಾರದಲ್ಲಿ ಸಮೀಪದಲ್ಲಿ ಕುಳಿತಿರುವಂಥ ಮಕ್ಕಳೇ ಆಗಿರಬಹುದು, ಎಲ್ಲರ ಮನಸ್ಸಿನಲ್ಲಿ ಒಂದು ಉತ್ಸಾಹ ಇದೆ. ಈ ವರ್ಷ ನಾವು ಏನಾದರೂ ನವೀನತೆಯನ್ನು ಮಾಡಿ ತೋರಿಸಬೇಕು. ಚಾಹೆ ಸ್ವ के परिवर्तन में, चाहे सेवा की सफलता में, चाहे हर आत्मा को शुभ भावना शुभ कामना द्वारा परिवर्तन करने में उमंग भी अच्छा है, उत्साह भी अच्छा है, साथ साथ हिम्मत भी यथाशक्ति है. ಎಲ್ಲ ಮಕ್ಕಳಲ್ಲಿ ಉತ್ಸಾಹ ಇದೆ. ಸ್ವಪರಿವರ್ತನೆ ಮಾಡ್ಕೋಬೇಕು, ಸೇವೆಯಲ್ಲಿ ಸಫಲತೆಯನ್ನು ಪಡಿಬೇಕು, ಅನ್ಯ ಆತ್ಮರಿಗೆ ಶುಭ ಭಾವನೆ ಶುಭ ಕಾಮನೆಯಿಂದ ಅವರನ್ನು ಪರಿವರ್ತನೆ ಮಾಡಬೇಕು ಎಂಬ ಉತ್ಸಾಹ ಮಕ್ಕಳಲ್ಲಿ ಬಹಳ ಚೆನ್ನಾಗಿದೆ. ಉತ್ಸಾಹದ ಜೊತೆಗೆ ಧೈರ್ಯ ಮತ್ತು ಶಕ್ತಿಯೂ ಇದೆ. ऐसे हिम्मत वाले बच्चों को एक संकल्प के पीछे पदम गुण मदद अवश्य देते हैं. ಬಾಪ್ ದಾದಾರವರು ಇಂತಹ ಧೈರ್ಯಶಾಲಿ ಮಕ್ಕಳಿಗೆ ಒಂದು ಸಂಕಲ್ಪಕ್ಕೆ ಪದಮದಷ್ಟು ಸಹಯೋಗ ಅವಶ್ಯವಾಗಿ ಕೊಡ್ತಾರೆ. इसलिए हिम्मत से सदा आगे बढ़ते चलो. ಆದ್ದರಿಂದ ಒಂದು ಧೈರ್ಯದ ಸಂಕಲ್ಪ ನಿಮ್ಮದು, ಪದಮದಷ್ಟು ಸಹಯೋಗ ತಂದೆಯದು. ಈ ಧೈರ್ಯದಿಂದಲೇ ನೀವು ಮುಂದಕ್ಕೆ ಹೋಗ್ತಾ ಇರಿ. कभी स्वप्रति अन्य आत्माओं के प्रति हिम्मत को कम नहीं करना, क्योंकि यह नवयुग है, उड़ने का युग, वरदानी युग, पुरुषोत्तम युग, डायरेक्ट विधाता द्वारा सर्वशक्तियाँ वर्षे में सहज प्राप्त होने का युग है.
इसलिए इस युग के महत्व को सदा स्मृति में रखो. ನಿಮ್ಮ ಪ್ರತಿಯಾಗಲಿ ಅನ್ಯರ ಪ್ರತಿಯಾಗಲಿ ಯಾವ ಉತ್ಸಾಹ ಧೈರ್ಯವನ್ನು ಇಟ್ಕೊಂಡಿದ್ದೀರಿ ಅದನ್ನು ಎಂದೂ ಕಡಿಮೆ ಮಾಡ್ಕೋಬೇಡಿ. ಏಕೆಂದರೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ವಿಧಾತ ತಂದೆಯಿಂದ ನೇರವಾಗಿ ಶಕ್ತಿಗಳನ್ನು ಪ್ರಾಪ್ತಿ ಮಾಡ್ಕೋಬಹುದು. ಈ ಯುಗ ಪುರುಷೋತ್ತಮ ಯುಗ ಆಗಿದೆ, ವರದಾನಿ ಯುಗ ಆಗಿದೆ, ಹಾರುವ ಯುಗ ಆಗಿದೆ, ನವಯುಗ ಆಗಿದೆ, ಸರ್ವಶಕ್ತಿಗಳನ್ನು ಪಡೆಯುವ ಯುಗ ಆಗಿದೆ. ಆದ್ದರಿಂದ ಈ ಯುಗದ ಮಹತ್ವವನ್ನು ಯಾವತ್ತೂ ಮರಿಬೇಡಿ. कोई कार्य आरंभ करते हो, स्वपुरुषार्थ चाहे विश्व सेवा, सदा हिम्मत और बाप दादा की मदद द्वारा निश्चय है ही कि स्वपुरुषार्थ में व सेवा में सफलता हुई पड़ी होना ही है. ಯಾವುದೇ ಒಂದು ಕಾರ್ಯ ಪ್ರಾರಂಭ ಮಾಡ್ತೀರಿ, ಸ್ವಪುರುಷಾರ್ಥದ ಕಾರ್ಯ ಇರಬಹುದು, ವಿಶ್ವಸೇವೆಯ ಕಾರ್ಯ ಇರಬಹುದು, ಸದಾ ಧೈರ್ಯದಿಂದ ಮುಂದಕ್ಕೆ ಹೋಗ್ತಾ ಇದ್ದರೆ ತಂದೆಯ ಸಹಯೋಗದಿಂದ ಅದರಲ್ಲಿ ನೀವು ಸಫಲ ಆಗ್ತೀರಿ. ಇದರ ಬಗ್ಗೆ ಸಂಪೂರ್ಣ ನಿಶ್ಚಯ ಇರಬೇಕು. ಹೋನಾ ಹಿ ಹೇ, असंभव संभव होना है, क्योंकि यह युग सफलता का युग है. ಈ ಯುಗದಲ್ಲಿ ಯಾವುದೂ ಸಹ ಅಸಾಧ್ಯ ಇಲ್ಲ. ಅಸಂಭವ ಇದ್ದಿದ್ದು ಈ ಯುಗದಲ್ಲಿ ಸಂಭವ ಆಗಿಬಿಡ್ತದೆ. ಇದು ಸಫಲತೆಯ ಯುಗ ಆಗಿದೆ. ಹೋಗಾ ನಹೀ ಹೋಗಾ कैसे होगा, इसका क्वेश्चन इस युग में आना ही नहीं. ब्राह्मणों की जन्मपत्री में सफलता उनका जन्मसिद्ध अधिकार है. ಈ ಕೆಲಸ ಆಗುತ್ತೋ ಇಲ್ಲವೋ, ಹೇಗೆ ಆಗ್ತದೆ, ಯಾವಾಗ ಆಗ್ತದೆ ಎಂಬ ಪ್ರಶ್ನೆನೇ ನಿಮ್ಮಲ್ಲಿ ಬರಬಾರದು. ಏಕೆಂದರೆ ನಿಮ್ಮ ಜನ್ಮ ಪತ್ರಿಕೆಯಲ್ಲಿ ಸಫಲತೆ ನಿಮ್ಮ ಜನ್ಮಸಿದ್ಧ ಅಧಿಕಾರದ ರೂಪದಲ್ಲಿ ಬರೆಯಲ್ಪಟ್ಟಿದೆ. अधिकारी आत्माओं को यह सोचने की आवश्यकता ही नहीं, वर्षा तो मिलना ही है. ಅಧಿಕಾರಿ ಮಕ್ಕಳಿಗೆ ಹೆಚ್ಚಿನ ವಿಚಾರ ಮಾಡುವ ಅಗತ್ಯನೇ ಇಲ್ಲ. ತಂದೆಯ ಸಫಲತೆಯ ಅಧಿಕಾರ ಏನಿದೆ, ಜನ್ಮಸಿದ್ಧ ಅಧಿಕಾರ, ಅದು ನಿಮಗೆ ಅವಶ್ಯವಾಗಿ ಸಿಗಲಿದೆ, ಸಿಕ್ಕೇ ಸಿಗ್ತದೆ. तो नए वर्ष में विशेष स्मृति इमर्ज करो कि सब तरफ से सफलता मुझ श्रेष्ठ ब्राह्मण आत्मा का अधिकार है. इस निश्चय से रूहानी नशे में उड़ते चलो. निश्चय बुद्धि सदा हर कार्य में विजयी है. ಈ ವರ್ಷದಲ್ಲಿ ಸದಾ ನಿಮ್ಮ ಸಫಲತೆಯ ಅಧಿಕಾರವನ್ನು ನೆನಪಿಟ್ಕೊಳ್ಳಿ. ಆ ನಿಶ್ಚಯದಿಂದ ಆತ್ಮಿಕ ನಶೆಯಲ್ಲಿ ಹಾರ್ತಾ ಇರಿ. ऐसे निश्चय बुद्धि ब्राह्मण आत्मा के मस्तक पर विजय के तकदीर की लकीर सदा है ही. विजय का तिलक सदा मस्तक पर चमक रहा है. ಇಂತಹ ನಿಶ್ಚಯ ಬುದ್ಧಿ ಬ್ರಾಹ್ಮಣ ಆತ್ಮರಿಗೆ ವಿಜಯ ಖಂಡಿತವಾಗಿಯೂ ಸಿಕ್ಕೇ ಸಿಗ್ತದೆ. ಆ ವಿಜಯದ ರೇಖೆ ನಿಮ್ಮ ಮಸ್ತಕದಲ್ಲಿ ಹೊಳಿತಾ ಇದೆ. इसलिए इस वर्ष को सदा विजयी ವರ್ಷ ಅನುಭವ ಕರೋ. ಆದ್ದರಿಂದ ಈ ಹೊಸ ವರ್ಷವನ್ನು ವಿಜಯೀ ವರ್ಷದ ರೂಪದಲ್ಲಿ ಆಚರಿಸ್ತಾ ಹೋಗ್ರಿ, ಅನುಭವ ಮಾಡಿರಿ. ಐಸಾ ನಿಶ್ಚಯ और ನಶಾ ಹೇ. ಇಂತಹ ಒಂದು ನಿಶ್ಚಯ ಮತ್ತು ನಶೆ ನಿಮ್ಮಲ್ಲಿ ಇದೆಯೇ? ಡಬಲ್ ವಿದೇಶಿಯೋं को
सबने हाथ हिलाया, बहुत अच्छा है, तिलक नज़र आ रहा है और भारतवासी तो है ही भाग्यवान. ಡಬಲ್ ವಿದೇಶಿ ಮಕ್ಕಳಿಗೆ ಈ ಒಂದು ನಿಶ್ಚಯ ಮತ್ತು ನಶೆ ಇದೆಯೇ ಅಂತ ಕೇಳಿದಾಗ ಅವರೆಲ್ಲರೂ ಕೈಯಲ್ಲಾಡಿಸಿ ತಮ್ಮ ಸಮ್ಮತಿಯನ್ನು ಸೂಚಿಸಿದರು. ಬಾಬಾ ಹೇಳ್ತಿದ್ದಾರೆ, ಡಬಲ್ ವಿದೇಶಿ ಮಕ್ಕಳ ಮಸ್ತಕದಲ್ಲಿ ವಿಜಯದ ತಿಲಕ ಕಾಣ್ತಾ ಇದೆ. ಭಾರತವಾಸಿಗಳಂತೂ ಭಾಗ್ಯಶಾಲಿಗಳಾಗಿದ್ದಾರೆ. क्योंकि भारत की धरनी ही भाग्यवान है. इसलिए चाहे विदेशी चाहे भारतवासी दोनों ही भाग्य विधाता के बच्चे. इसलिए हर ब्राह्मण बच्चा विजयी. सिर्फ हिम्मत को इमर्ज करो. ಭಾರತದ ಭೂಮಿನೇ ಭಾಗ್ಯ ವಿಧಾತನ ಭೂಮಿಯಾಗಿದೆ. ಆದ್ದರಿಂದ ಭಾರತವಾಸಿ ಮಕ್ಕಳು ಭಾಗ್ಯಶಾಲಿಗಳಾಗಿದ್ದೀರಿ. ಈಗ ವಿದೇಶದ ಮಕ್ಕಳು ಸಹ ಭಾಗ್ಯ ವಿಧಾತನ ಮಕ್ಕಳಾಗಿ ಸದಾ ವಿಜಯಿ ಆಗೋರಿದ್ದೀರಿ. ಆದ್ದರಿಂದ ವಿದೇಶದ ಮಕ್ಕಳೇ ಇರಬಹುದು, ಭಾರತದ ಮಕ್ಕಳೇ ಇರಬಹುದು, ನಿಮ್ಮ ಧೈರ್ಯವನ್ನು ಯಾವತ್ತೂ ಕಡಿಮೆ ಮಾಡ್ಕೋಬೇಡಿ. क्योंकि मास्टर सर्वशक्तिवान हो. हाथ तो बहुत अच्छा हिलाते हो. ಏಕೆಂದರೆ ತಾವೆಲ್ಲರೂ ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದೆ. ತಂದೆ ಈ ಮಾತನ್ನು ಹೇಳುವಾಗ ಎಲ್ಲರೂ ಖುಷಿಯಿಂದ ಕೈಯಲ್ಲಾಡಿಸ್ತಾ ಇದ್ರು. ಅಭಿ ಮನ್ ಸೇ ಭಿ ಸದಾ ಹಿಮ್ಮತ್ ಕಾ ಹಾಥ್ ಹಿಲಾತೆ ರಹನ. ಸ್ಥೂಲವಾಗಿ ಕೈಯಲ್ಲಾಡಿಸೋದಲ್ಲ, ಮನಸ್ಸಿನ ಮೂಲಕ ಧೈರ್ಯದ ಕೈಯನ್ನು ಸದಾ ಅಲ್ಲಾಡಿಸ್ತಾ ಇರಿ. ಬಾಪ್ ದಾದಾ ಕೋ ಖುಷಿ ಹೈ, नाज है कि मेरा एक एक बच्चा अनेक बार का विजयी, एक बार का नहीं. ಬಾಪ್ ದಾದಾರವರಿಗೆ ಮಕ್ಕಳ ಮೇಲೆ ಅಭಿಮಾನ ಇದೆ, ಮಕ್ಕಳ ಬಗ್ಗೆ ಹೆಮ್ಮೆ ಇದೆ, ಖುಷಿ ಇದೆ. ನನ್ನ ಒಂದೊಂದು ಮಗುವೂ ಸಹ ಅನೇಕ ಬಾರಿಯ ವಿಜಯಿ ಮಗು ಆಗಿದೆ ಅಂತ ತಂದೆಗೆ ಭರವಸೆ ಇದೆ. ಏಕ ಬಾರ್ ಕೆ ನಹಿ, ಅನೇಕ ಬಾರ್ ಕಿ ವಿಜಯಿ ಆತ್ಮಾಯೇ. ಕೇವಲ ಈ ಕಲ್ಪದಲ್ಲಿ ಅಷ್ಟೇ ವಿಜಯಿ ಅಲ್ಲ, ಕಲ್ಪಾಂತರದಲ್ಲೂ ಅನೇಕ ಸಲ ವಿಜಯಿಯಾದಂತಹ ಆತ್ಮಗಳು ನೀವು. तो कभी यह नहीं सोचना पता नहीं क्या होगा. होगा शब्द नहीं लाना. विजय है और सदा रहेगी. ಯಾವತ್ತೂ ಯಾವಾಗಾಗ್ತದೆ, ಏನಾಗ್ತದೆ, ಹೇಗಾಗ್ತದೆ ಅಂತ ವಿಚಾರನೇ ಮಾಡಬೇಡಿ. ವಿಜಯ ಮೊದಲು ಸಿಕ್ಕಿತ್ತು, ಈಗಲೂ ನಾವೇ ವಿಜಯಶಾಲಿಗಳು ಅನ್ನುವಂತಹ ನಿಶ್ಚಯ ಪಕ್ಕಾ ಇರಲಿ. सब पक्के हैं ना, बहुत अच्छा. वहाँ जाकर कमज़ोर समाचार नहीं लिखना कि दादियाँ बाबा माया आ गई, ऐसे नहीं लिखना. ನಿಮ್ಮ ಸ್ಥಳಕ್ಕೆ ಹೋದ ನಂತರ ದುರ್ಬಲ ಆಗಿ ದುರ್ಬಲ ಸಮಾಚಾರಗಳನ್ನು ಬರೀಬಾರದು. ದಾದಿಯವರೇ, ಬಾಬಾ ಮಾಯೆ ನಮ್ಮ ಹತ್ತಿರ ಬಂದಿದೆ. ಮಾಯಾ ಜೀತ ಹಮ್ ಹೇ, ಹಮ್ ನಹೀ ಹೋಂಗೆ ತೋ ಕೌನ್ ಹೋಗ. ಮಾಯೆ ಬಂದಿದೆ, ನಾನು ಸೋತಿದ್ದೀನಿ, ನಾನು ಬಿದ್ದಿದ್ದೀನಿ ಅಂತ ಯಾವತ್ತೂ ಬರಿಬೇಡ್ರಿ. ಯಾಕೆ ಅಂದರೆ ನೀವು ಮಕ್ಕಳೇ ಮಾಯಾಜೀತ ಆಗೋರು. ನಾವು ಮಾಯಾಜೀತ ಆಗದೆ ಹೋದರೆ ಇನ್ಯಾರಾಗ್ತಾರೆ? ಸರ್ವಶಕ್ತಿವಂತನ ಮಕ್ಕಳೇ ಮಾಯಾಜೀತ ಆಗಲಿಲ್ಲ ಅಂದರೆ ಇನ್ಯಾರಾಗ್ತಾರೆ? ಈ ಒಂದು ಆತ್ಮಿಕ ನಶೆ ಸದಾ ನಿಮ್ಮಲ್ಲಿ ಇರಲಿ. और कार्य में मन और बुद्धि बिजी हो जाती है तो नशा मर्ज हो जाता है. लेकिन बीच बीच में चेक करो
कि कर्म करते हुए भी यह विजयीपन का रूहानी नशा है। निश्चय होगा तो नशा ज़रूर होगा। निश्चय की निशानी नशा है और नशा है तो अवश्य निश्चय। ಬೇರೆ ಬೇರೆ ಕಾರ್ಯಗಳಲ್ಲಿ ವ್ಯಸ್ತ ಆದಾಗ ಈ ನಶೆಯನ್ನು ನೀವು ಮರಿತೀರಿ. ಆದ್ದರಿಂದ ಮಧ್ಯ ಮಧ್ಯದಲ್ಲಿ ಚೆಕ್ ಮಾಡಿಕೊಳ್ಳಿ, ನಾನು ಸದಾ ವಿಜಯಿ ಆತ್ಮ ಎಂಬ ನಶೆ ಇರುತ್ತೋ ಹೇಗೆ. ನಿಶ್ಚಯ ಇತ್ತು ಅಂದರೆ ನಶೆ ಇರ್ತದೆ. नशे ಇದೆ अंद्रेने अर्थ निश्चय ಇದೆ ಅಂತ. दोनों का संबंध है. अभी 99 में अपना नशा सदा इमर्ज रखना. 98ನೇ ಇಸ್ವಿಯ ಮುರಳಿ 31/12/98. ಈಗ 99ನೇ ವರ್ಷದಲ್ಲಿ ಈ ನಶೆಯನ್ನು ಸದಾ ನೀವು ನೆನಪಿಟ್ಕೋಬೇಕು. अभूल हो जाएंगे, ना भूल होगी ना मेहनत होगी. ಈ ನಶೆಯನ್ನು ಯಾವತ್ತೂ ಮರಿಬೇಡಿ. ಆಗ ನಿಮ್ಮಿಂದ ತಪ್ಪು ಆಗೋದಿಲ್ಲ, ನೀವು ಪರಿಶ್ರಮ ಪಡುವ ಅವಶ್ಯಕತೆಯೂ ಇಲ್ಲ. युद्ध करते हुए बच्चों की मेहनत बाप को अच्छी नहीं लगती. ಮೊದಲು ಬಾಬಾ ಹೇಳಿದ್ದಾರೆ, ನನ್ನ ಮಕ್ಕಳಾಗಿ ನೀವು ಯುದ್ಧ ಮಾಡ್ತಾ ಇದ್ದರೆ, ಪರಿಶ್ರಮ ಪಡ್ತಾ ಇದ್ದರೆ ನನಗೆ ಅದು ಇಷ್ಟ ಆಗೋದಿಲ್ಲ. अब नव वर्ष कैसे मनाएंगे. मुक्ति वर्ष मनाया, नेगेटिव वेस्ट को समाप्त किया. यह वर्ष ऑटोमेटिक मेहनत मुक्त वर्ष हो जाएगा. ಹಿಂದಿನ ವರ್ಷ ಮುಕ್ತಿ ವರ್ಷವನ್ನು ಆಚರಿಸಿದ್ರಿ. ಮುಕ್ತಿ ವರ್ಷದಲ್ಲಿ ನಕಾರಾತ್ಮಕತೆ ಮತ್ತು ವ್ಯರ್ಥವನ್ನು ಸಮಾಪ್ತಿ ಮಾಡಿದ್ರಿ. ವ್ಯರ್ಥ ಮತ್ತು ನಕಾರಾತ್ಮಕತೆಯನ್ನು ಬಿಟ್ಟಾಗ ಈ ವರ್ಷ ನೀವು ಪರಿಶ್ರಮ ಮುಕ್ತ ಆಗಿಬಿಡ್ತೀರಿ. सब मौज में रहने वाले, मेहनत करने वाले नहीं. मौज अच्छी लगती है ना, तो यह वर्ष मन में संकल्प में भी मेहनत मुक्त हो. ಆನಂದದಲ್ಲಿ ಇರುವಂಥದ್ದು ಎಲ್ಲರಿಗೂ ಇಷ್ಟ ಆಗುತ್ತಲ್ವ. ಆದ್ದರಿಂದ ಈ ವರ್ಷ ಮನಸ್ಸಿನ ಮೂಲಕ, ಸಂಕಲ್ಪದ ಮೂಲಕ ಏನು ಪರಿಶ್ರಮ ಪಡ್ತಾ ಇದ್ದೀರಿ, ಆ ಪರಿಶ್ರಮದಿಂದ ಮುಕ್ತ ಆಗ್ರಿ. बाप दादा के पास पत्र व चिट्ठियाँ अच्छे अच्छे हिम्मत की आई. अब से 108 की माला में अवश्य आएंगे. आपका निश्चय और हिम्मत का अच्छा समाचार मिला. ऐसे बच्चों को बाप कहते, सबके बीती को बिंदी लगा दिया. अब बीती को सोचो नहीं. जो हिम्मत रखी है, हिम्मत और मदद से आगे बढ़ते चलो. ನಿಮ್ಮೆಲ್ಲರ ಉತ್ಸಾಹದ ಪತ್ರಗಳು ತಂದೆಗೆ ತಲುಪಿವೆ. ಎಲ್ಲರೂ ಬರೆದಿದ್ದೀರಿ, ನಾವು 108ರ ಮಾಲೆಯಲ್ಲಿ ಬರ್ತೇವೆ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಹಿಂದೆ ನಡೆದಿದ್ದಕ್ಕೆ ಫುಲ್ ಸ್ಟಾಪ್ ಹಾಕಿ ಮುಂದೆ ಧೈರ್ಯದಿಂದ ಪುರುಷಾರ್ಥ ಮಾಡುವ ಸಂಕಲ್ಪ ಮಾಡಿದ್ದೀರಿ, ಅದರಲ್ಲಿ ವಿಜಯಿಯಾಗ್ರಿ. नव वर्ष के उमंग भी अच्छे लिखे हैं. बाप दादा बच्चों को यही वरदान देते, इसी हिम्मत में, निश्चय में, नशे में अमर भव. अमर रहेंगे ना. भारत को भी नंबर लेना है, डबल विदेशी भी अमर रहेंगे. बाप दादा ಮಕ್ಕಳಿಗೆ ವರದಾನ ಕೊಡ್ತಿದ್ದಾರೆ. ನೀವು ಈಗ ಯಾವ ಧೈರ್ಯ ತೋರಿಸ್ತಾ ಇದ್ದೀರಿ, ಉತ್ಸಾಹ ತೋರಿಸ್ತಾ ಇದ್ದೀರಿ, ಇದೇ ಉತ್ಸಾಹ, ಇದೇ ನಿಶ್ಚಯ,
ಇದೇ ನಶೆಯಲ್ಲಿ ಅಮರ ಆಗಿ ಇರಬೇಕು. ಅಮರ ಭವದ ವರದಾನ ಭಾರತವಾಸಿ ಮಕ್ಕಳು ಮತ್ತು ವಿದೇಶದ ಮಕ್ಕಳಿಗೆ ಬಾಬಾ ಕೊಡ್ತಾ ಇದ್ದಾರೆ. इस नए वर्ष में क्या करेंगे? नए वर्ष में क्या मनाते? ಹೊಸ ವರ್ಷ ಅಂದರೆ ಜನ ಏನು ಮಾಡ್ತಾರೆ? एक तो गिफ्ट देते, दूसरा ग्रीटिंग्स देते, मिठाई खूब खाते खिलाते, नाचते गाते भी. तो आप सिर्फ 12 के बाद एक दिन नया वर्ष नहीं मनाना, लेकिन इस नव युग में हर घड़ी नई है, हर श्वास नया है, हर संकल्प नया है. इसलिए सदा पूरा वर्ष एक दिन नहीं, एक सप्ताह नहीं, एक मास नहीं, 4 मास नहीं, 8 मास नहीं, 12 ही मास सदा 1-2 को दिल खुश मिठाई बांटते रहना. ಹೊಸ ವರ್ಷದ ಸಂದರ್ಭದಲ್ಲಿ ಮನುಷ್ಯರು ಒಬ್ಬರಿಗೆ ಒಬ್ಬರು ಉಡುಗೊರೆಯನ್ನು ಕೊಡ್ತಾರೆ, ಶುಭಾಶಯಗಳನ್ನು ಹಂಚ್ಕೋತಾರೆ, ಮಿಠಾಯಿ ತಿಂತಾರೆ, ನೃತ್ಯ ಮಾಡ್ತಾರೆ, ಹಾಡ್ತಾರೆ, ಕುಣಿತಾರೆ. ಹಾಗೆ ನೀವು ಮಕ್ಕಳು ಕೇವಲ ಈ ದಿನದ ರಾತ್ರಿ ಮಾತ್ರ ಅಲ್ಲ, ಒಂದು ದಿನದ ಆಚರಣೆ ಅಲ್ಲ, ಈ ಹೊಸ ಯುಗದ ಪ್ರತಿಯೊಂದು ಸೆಕೆಂಡು, ಪ್ರತಿಯೊಂದು ಶ್ವಾಸ, ಪ್ರತಿಯೊಂದು ಸಂಕಲ್ಪ, ಇಡೀ ವರ್ಷನೇ ನೀವು ಸದಾ ಪರಸ್ಪರರಿಗೆ ದಿಲ್ ಖುಷ್ ಮಿಠಾಯಿಯನ್ನು ತಿನ್ನಿಸ್ತಾ ಇರಿ, ಹಂಚ್ತಾ ಇರಿ. ಬಾಟೆಂಗೆ ನಾ ದಿಲ್ ಖುಷ್ ಮಿಠಾಯಿ ಬಾಂಟನ. ಮನಸ್ಸಿಗೆ ಖುಷಿಯಾಗುವಂತಹ ಮಿಠಾಯಿಯನ್ನು ನೀವು ಕೊಡಬೇಕು. ಇಲ್ಲಿ ಸ್ಥೂಲವಾದ ಮಿಠಾಯಿ ಬಗ್ಗೆ ಬಾಬಾ ಹೇಳ್ತಾ ಇಲ್ಲ. ಇಡೀ ವರ್ಷವೂ ನೀವು ಜನರಿಗೆ ಖುಷಿಯನ್ನೇ ಹಂಚ್ತಾ ಹೋಗಬೇಕು, ಸುಖವನ್ನೇ ಕೊಡಬೇಕು. अपने स्वभाव के कारण, संस्कार के कारण, समस्या के कारण कोई अगर नहीं भी स्वीकार करे तो आप दिल शिकस्त नहीं होना. आपने बांटी, आपका आज्ञाकारी बनने का चार्ट बाप दादा के पास जमा हो गया. यह नहीं देखना कि मैंने तो दिल खुश मिठाई खिलाई, लेकिन यह तो नाराज़ हो गया. कोई हर्जा नहीं, वह राज को नहीं जानता है तो नाराज़ हो गया. ಬಾಬಾ ಹೇಳ್ತಾರೆ, ನೀವೇನೋ ಎಲ್ಲರಿಗೂ ಖುಷಿಯನ್ನು ಹಂಚ್ತೀರಿ. ಕೆಲವರು ತಮ್ಮ ಸ್ವಭಾವದ ಕಾರಣದಿಂದ, ಸಂಸ್ಕಾರದ ಕಾರಣದಿಂದ, ಸಮಸ್ಯೆಗಳ ಕಾರಣದಿಂದ ನೀವು ಕೊಡುವ ಖುಷಿಯನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ತಿಳ್ಕೊಳ್ಳಿ. ಅಂಥ ಸಮಯದಲ್ಲೂ ಸಹ ನೀವು ನಿಮ್ಮ ಮನಸ್ಸಿಗೆ ಬೇಸರ ಮಾಡ್ಕೋಬೇಡಿ, ಮನಸ್ತಾಪ ಮಾಡ್ಕೋಬೇಡಿ. ತಂದೆಯ ಆಜ್ಞೆ ಇತ್ತು ಖುಷಿಯನ್ನು ಹಂಚಬೇಕು ಅಂತ. ಆ ಆಜ್ಞೆಯಲ್ಲಿ ನೀವು ಪಾಸಾಗಿ ಬಿಡ್ತೀರಿ. ನಿಮ್ಮ ಚಾರ್ಟು ತಂದೆಯ ಹತ್ತಿರ ತಲುಪ್ತದೆ. ನೀವು ಎಷ್ಟೇ ಖುಷಿ ಕೊಟ್ಟರೂ ಒಬ್ಬರು ನಾರಾಜಾಗಿ ಇರ್ತಾರೆ ಅಂದರೆ ಅದಕ್ಕೆ ನೀವೇನೂ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅವರು ನಾರಾಜಾಗಿ ಇರ್ತಾರಂದರೆ ಅವರು ನಾಟಕದ ರಹಸ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂತ. आप तो राज को जानते हो ना, यह राज भी जान लो कि यह हिसाब किताब व समस्या के वश है. आप आज्ञाकारी बनो. यहाँ तो हाँ बहुत अच्छा करते, अगर आप यहाँ देखो ना, हाथ भी बहुत अच्छा हिलाते,
खुश कर देते, कांध भी हिलाते, हाथ भी हिलाते। लेकिन बाप दादा फिर भी हर बच्चे के ऊपर सदा ही खुश रहते। जब मेरा बच्चा कह दिया तो जो भी हो, जैसे भी हो, बाप तो देख ಖುಷ್ ಹೋತಾಯಿ. ಬಾಬಾ ಹೇಳ್ತಾರೆ, ಏನೇ ಬಂದರೂ ಸಹ ನೀವು ಖುಷಿಯನ್ನು ಕೊಡುವುದು ನಿಲ್ಲಿಸಬೇಡಿ. ನಿಮಗೂ ಅವ್ರಿಗೂ ಏನಾದರೂ ಲೆಕ್ಕಾಚಾರ ಇದ್ದರೆ ಅವರು ನೀವು ಕೊಡುವಂಥ ಖುಷಿಯನ್ನು ಸ್ವೀಕಾರ ಮಾಡೋದಿಲ್ಲ. ಆದರೆ ನೀವು ನಿಮ್ಮ ಕರ್ತವ್ಯವನ್ನು ನಿಭಾಯಿಸಿರ್ತೀರಿ. ತಂದೆಯ ಆಜ್ಞಾಕಾರಿ ಮಗು ಆಗಿರ್ತೀರಿ. ಈ ರೀತಿಯಲ್ಲಿ ಆಜ್ಞಾಕಾರಿ ಮಕ್ಕಳನ್ನು ನೋಡಿದಾಗ ಬಾಬವ್ರಿಗೆ ಬಹಳ ಖುಷಿ ಆಗ್ತದೆ. ನೀವು ಮಾಡುವ ಪ್ರತಿಜ್ಞೆಯನ್ನು ಸಹ ಬಾಬಾ ಕೇಳಿಸ್ಕೋತಾರೆ. बाप ने भी वायदा किया है, कैसे भी लायक बनाकर साथ ले ही जाना है. ಯಾರೆಲ್ಲರೂ ನನ್ನ ಮಕ್ಕಳಾಗಿದ್ದೀರಿ, ನಿಮ್ಮನ್ನು ನೋಡಿದಾಗ ನನಗೂ ಖುಷಿ ಆಗ್ತದೆ. ನೀವು ಪ್ರತಿಜ್ಞೆ ಮಾಡಿದಾಗ ನಾನೂ ಒಂದು ಪ್ರತಿಜ್ಞೆ ಮಾಡ್ತೀನಿ. ಏನಾದರೂ ಆಗಲಿ, ಹೇಗಾದರೂ ಆಗಲಿ, ನಾನು ಮಕ್ಕಳನ್ನು ಲಾಯಕ ಮಾಡಿ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಅನ್ನುವಂಥದ್ದು ತಂದೆಯ ಪ್ರತಿಜ್ಞೆ ಆಗಿದೆ. साथ में चलने तैयार होना बहुत अच्छा, एवर हैप्पी भी है. और जब माया आ जाएगी तो फिर थोड़ा मन में चिल्लाएंगे, बाबा माया आ गई. चिल्लाना नहीं, अपने को उड़ा देना. ನನ್ನ ಜೊತೆಗೆ ಬರಲು ತಯಾರಿದ್ದೀರಲ್ವ? ಮನೆಗೆ ಹೋಗಲು ತಯಾರಾಗಬೇಕು. ಜೊತೆಗೆ ಸದಾ ಸುಖಿ, ಎವರ್ ಹ್ಯಾಪಿನೂ ಆಗಿರಬೇಕು. ಸದಾ ಖುಷಿಯಲ್ಲಿ ಇರಬೇಕು. ನಿಮ್ಮ ಸ್ಥಳಕ್ಕೆ ಹೋದ ನಂತರ ಮಾಯೆ ಬಂತು ಅಂತ ಹೇಳಬೇಡಿ. ಮಾಯೆ ಬಂದ್ರೂ ಸಹ ಮಾಯೆ ಕೆಳಗಿರಲಿ, ನೀವು ಮೇಲಿಂದ ಮೇಲೆ ಹಾರ್ತಾ ಹೋಗ್ರಿ. माया नीचे रह जाए, आप ऊपर उड़ जाओ, तो माया देखती रहेगी. अच्छा, तो खुशी में नाचते भी रहना, दिल खुश मिठाई बांटते भी रहना. और जो भी संपर्क संबंध में आए उसको कोई न कोई ಗಿಫ್ಟ್ ದೇನ. ಬಾಬಾ ಹೇಳ್ತಾರೆ, ಹೊಸ ವರ್ಷದ ಶುಭಾರಂಭದಲ್ಲಿ ಇಡೀ ವರ್ಷವೂ ಹೃದಯಕ್ಕೆ ಖುಷಿ ಕೊಡುವಂತಹ ಮಿಠಾಯಿಯನ್ನು ಹಂಚ್ತಾ ಹೋಗ್ರಿ. ನೀವು ಖುಷಿಯಲ್ಲಿ ಇರಿ, ಜನರಿಗೂ ಖುಷಿ ಕೊಡಿ. ಖುಷಿಯಿಂದ ಸದಾ ಕುಣಿತಾ ಇರಿ. ಮತ್ತು ಸಂಪರ್ಕದಲ್ಲಿ ಬರುವಂಥವ್ರಿಗೆ ಏನಾದರೂ ಒಂದು ಉಡುಗೊರೆಯನ್ನು ಕೊಡಿ. ದೇನೆ ಮೇ ಕಂಜೂಸ್ ನಹಿ ಬನ್ನ, देते जाना. किसी को शक्ति का सहयोग, किसी को वाइब्रेशन का सहयोग, किसी को कोई गुण की ಗಿಫ್ಟ್ दो. ವಿಶಾಲ ಹೃದಯಿಗಳಾಗಿ ಒಬ್ಬರಿಗೆ ಶಕ್ತಿಯ ಉಡುಗೊರೆಯನ್ನು ಕೊಡ್ರಿ, ಒಬ್ಬರಿಗೆ ಶಾಂತಿಯ ಉಡುಗೊರೆಯನ್ನು ಕೊಡಿ, ಮತ್ತೊಬ್ಬರಿಗೆ ಮತ್ತೊಂದು ಗುಣದ ಉಡುಗೊರೆಯನ್ನು ಕೊಡ್ತಾ ಹೋಗ್ರಿ. ಮುಖ ಸೇ ನಹಿ, ಅಪನೆ ಚೆಹರೆ ಔರ್ ಚಲನ್ ಸೇ ದೋ. ಬಾಯಿಂದ ಹೇಳಿಕೊಡೋದಲ್ಲ, ನಿಮ್ಮ ವರ್ತನೆಯಿಂದ, ನಿಮ್ಮ ಕರ್ಮದಿಂದ, ನಿಮ್ಮ ಮುಖದ ಭಾವನೆಗಳಿಂದ ಇತರರಿಗೆ ಗುಣ ಅಥವಾ ಶಕ್ತಿಯ ಉಡುಗೊರೆಯನ್ನು ಕೊಡ್ತಾ ಹೋಗ್ರಿ. कम से कम छोटी सी सौगात भी देना, वह है शुभ भावना और शुभ कामना की. ನಿಮಗೆ ಶಕ್ತಿ ಗುಣ ಕೊಡಲಿಕ್ಕೆ ಆಗದಿದ್ದರೂ ಕೊನೆ ಪಕ್ಷ ಒಂದು ಸಣ್ಣ ಉಡುಗೊರೆಯನ್ನು ಕೊಡಿ. ಅದು ಯಾವುದು ಅಂದರೆ ಶುಭ ಭಾವನೆ
ಮತ್ತು ಶುಭ ಕಾಮನೆಯ ಗಿಫ್ಟನ್ನು ಕೊಡಿ. कोई भी आएंगे तो अशुभ भावना से शुभ भावना बनाओ. इस भाई बहन का भी उड़ती कला का पार्ट हो. इसके लिए सहयोग व शुभ भावना देते जाए. चाहे अशुभ बोल आपको देते, अशुभ वाइब्रेशन देते, अशुभ चलन चलते, तो आप कौन हो? आपका ऑक्यूपेशन क्या है? ವಿಶ್ವ ಪರಿವರ್ತಕ. ಬಂದವರು ನಿಮಗೆ ಅಶುಭ ಭಾವನೆಗಳನ್ನೇ ಕೊಡಬಹುದು, ಅಶುಭ ಸಂಕಲ್ಪನೆ ಮಾಡಬಹುದು, ನಿಮ್ಮ ಮುಂದೆ ಅಶುಭವಾದಂಥ ವರ್ತನೆಯೇ ತೋರಿಸಬಹುದು. ಆದರೆ ನಿಮ್ಮ ಉದ್ಯೋಗ ಏನಾಗಿದೆ? ನಿಮ್ಮ ಕರ್ತವ್ಯ ಏನಾಗಿದೆ? ನೀವು विश्व परिवर्तक ಆಗಿದ್ದೀರಿ. आपका धंधा क्या है? विश्व परिवर्तन कर सकते हो. और उसने अगर आपको उल्टा बोल दिया, उल्टा चलन दिखाए, तो उसका परिवर्तन नहीं कर सकते. ವಿಶ್ವದ ಪರಿವರ್ತನೆ ಮಾಡುವಂಥವರು ಇನ್ನೊಬ್ಬರ ಉಲ್ಟಾ ಶಬ್ದಗಳನ್ನು, ಉಲ್ಟಾ ವರ್ತನೆಯನ್ನು परिवर्तने ಮಾಡಲಿಕ್ಕೆ ಆಗಲ್ವಾ? पॉजिटिव रूप में क्या परिवर्तन नहीं कर सकते हो? नेगेटिव को पॉजिटिव में परिवर्तन कर आप हरेक को शुभ भावना, शुभ कामना की ಗಿಫ್ಟ್ दो. ನಕಾರಾತ್ಮಕ ದೃಷ್ಟಿಯಿಂದ ಬಂದವರಿಗೆ ನೀವು ಸಕಾರಾತ್ಮಕ ದೃಷ್ಟಿಯನ್ನು ಕೊಡ್ತಾ ಅವರನ್ನು ನಕಾರಾತ್ಮಕತೆಯಿಂದ ಸಕಾರಾತ್ಮಕತೆಯ ಕಡೆಗೆ ಕರ್ಕೊಂಡೋಗಿ ನಿಮ್ಮ ಶುಭ ಭಾವನೆ, ಶುಭ ಕಾಮನೆಯ ಉಡುಗೊರೆಯನ್ನು ಕೊಡಿ. ಶುಭ ಭಾವನಾ का स्टॉक सदा जमा रखो. आप दे दो, परिवर्तन कर लो. आपका टाइटल विश्व परिवर्तक है, वह प्रैक्टिकल में यूज होता जाएगा. ಶುಭ ಭಾವನೆಯ ಸಂಗ್ರಹ ಸದಾ ಜಮಾ ಮಾಡಿಕೊಡಿ. ನೀವು ಕೊಡ್ತಾ ಹೋಗ್ರಿ, ಪರಿವರ್ತನೆ ಮಾಡಿಕೊಡ್ತಾ ಹೋಗ್ರಿ. ನಿಮ್ಮ ಪರಿವರ್ತನೆಯಿಂದ ಅವರೂ ಸಹ ಸಹಜ ಸ್ವಾಭಾವಿಕವಾಗಿ ಪರಿವರ್ತನೆ ಆಗಿಬಿಡ್ತಾರೆ. ವಿಶ್ವ ಪರಿವರ್ತಕ ಬಿರುದಿನ ಯೋಗ್ಯ ಉಪಯೋಗ ಮಾಡುವಂಥವರಾಗ್ರಿ. यह पक्का समझ लो, सदा हरेक को परिवर्तन कर अपना विश्व परिवर्तक का कार्य साकार में लाना है. वही साकार रूप में 21 जन्म की गारंटी से राज्य अधिकारी बनेगा. ಯಾವ ಮಕ್ಕಳು ತಮ್ಮ ಪರಿವರ್ತನೆಯಿಂದ ವಿಶ್ವ ಪರಿವರ್ತಕ ಆಗುವ ಕರ್ತವ್ಯವನ್ನು ಸಾಕಾರದಲ್ಲಿ ಮಾಡಿ ತೋರಿಸ್ತಾರೆ, ಅವರಿಗೆ ಸಾಕಾರ ರೂಪದಲ್ಲಿ 21 ಜನ್ಮಗಳ ರಾಜ್ಯ ಅಧಿಕಾರ ಸ್ವತಃ ಪ್ರಾಪ್ತಿಯಾಗ್ತದೆ. तख्त पर भले एक बार बैठेगा, लेकिन हर जन्म में राज्य परिवार, राज्य अधिकारी आत्माओं के समीप संबंध में होगा. 21 ಜನ್ಮಗಳಲ್ಲಿ ಒಂದು ಜನ್ಮ ಸಿಂಹಾಸನಕ್ಕೆ ಅಧಿಕಾರಿ ಆಗ್ತಾರೆ. ಉಳಿದ ಜನ್ಮಗಳಲ್ಲಿ ರಾಜ ಮನೆತನದಲ್ಲಿ ರಾಜ್ಯ ಅಧಿಕಾರಿಗಳ ಜೊತೆಗೆ ಅವರ ಪಾತ್ರ ನಡೀತದೆ. ರಾಜರ ಜೊತೆಗೆ ಸಮೀಪ ಸಂಬಂಧದಲ್ಲಿ ಬರ್ತಾರೆ. तो विश्व परिवर्तक ही विश्व राज्य अधिकारी बनता है. इसलिए सदा ऑक्यूपेशन याद रखो, मेरा कर्तव्य है परिवर्तन करना. ವಿಶ್ವ ಪರಿವರ್ತಕ ಆಗುವಂಥವರೇ ಭವಿಷ್ಯದಲ್ಲಿ ವಿಶ್ವ ರಾಜ್ಯ ಅಧಿಕಾರಿ ಆಗ್ತಾರೆ. ಆದ್ದರಿಂದ
ನಿಮ್ಮ ಉದ್ಯೋಗವನ್ನು, ನಿಮ್ಮ ಕರ್ತವ್ಯವನ್ನು ಸದಾ ನೆನಪಿಟ್ಕೊಳ್ಳಿ. दाता के बच्चे हो, दाता बन चलो, तभी भविष्य में हाथ से किसको देंगे नहीं, लेकिन सदा आपके राज्य में हर आत्मा भरपूर होगी. यह इस समय के दाता बनने का प्रारब्ध है. ತಂದೆ ಹೇಳ್ತಾ ಇದ್ದಾರೆ, ದಾತ ತಂದೆಯ ಮಕ್ಕಳು ಸಂಗಮ ಯುಗದಲ್ಲಿ ಸದಾ ದಾತ ಆಗಿ ಕೊಡ್ತಾ ಹೋಗ್ರಿ. ಆಗ ಭವಿಷ್ಯದಲ್ಲಿ ನೀವು ರಾಜ್ಯ ಅಧಿಕಾರಿ ಆಗ್ತೀರಿ. ನಿಮ್ಮ ರಾಜ್ಯದಲ್ಲಿ ಎಲ್ಲರೂ ಭರ್ಪೂರಾಗಿರ್ತಾರೆ. इसलिए हिसाब नहीं करना, इसने यह किया, इसने इतना बार किया. मास्टर दाता बन गिफ्ट देते जाओ. और ग्रीटिंग्स क्या देंगे, ಅವ್ರು ಕೊಟ್ಟಾಗ ಮಾತ್ರ ಕೊಡ್ತೀನಿ ಅಂತ ಹೇಳಬೇಡಿ. ಅವ್ರು ಇಷ್ಟೇ ಮಾಡಿದರು, ಅವರಷ್ಟೇ ಮಾಡಿದರು ಅಂತಲೂ ಹೇಳಬೇಡಿ. ನೀವು ಮಾಸ್ಟರ್ ದಾತ ಆಗಿ ಕೊಡ್ತಾ ಹೋಗ್ರಿ. ಇನ್ನು ಶುಭಾಶಯದ ಯಾವ ಪತ್ರಗಳನ್ನು ಕೊಡ್ತೀರಿ? किसी को भी किसी से प्राप्ति होती है तो उसके मुख से, मन से शब्द निकलता आपको मुबारक हो. एक दो को खुशी बांटते हो तो कहते हैं मुबारक हो. ऐसे जो भी आपके सामने आवे, मुख से ऐसे शब्द बोलो. संकल्प में ऐसे श्रेष्ठ संकल्प हो तो जो भी आपसे मिलेगा वह हर समय दिल से मुबारक व दुआएं अवश्य देगा. ಯಾರೇ ನಿಮ್ಮ ಹತ್ತಿರ ಬರಲಿ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಹೋಗಿ. ನಿಮಗೂ ಶುಭವಾಗಲಿ, ನಿಮಗೂ ಶುಭವಾಗಲಿ ಅಂತ ಹೇಳ್ತಾ ಹೋಗಿ. ಯಾರಿಗೆ ನೀವು ಶುಭವಾಗಲಿ ಅಂತ ಶುಭ ಹಾರೈಸ್ತೀರಿ ಅವರಿಂದ ನಿಮಗೆ ಅವಶ್ಯವಾಗಿ ಆಶೀರ್ವಾದದ ಪ್ರಾಪ್ತಿ ಆಗ್ತದೆ. तो सदा ऐसे बोल बोलो जो संबंध संपर्क में आओ तो दिल से, मुख से मुबारक निकले, दुआएं निकले. ऐसा शब्द नहीं निकालो जो मुबारक लायक नहीं हो. एक एक बोल जैसे रत्न हो, साधारण बोल नहीं हो. ಯಾರೇ ಬರಲಿ ಎಲ್ಲರಿಗೂ ಶುಭವಾದ ಶಬ್ದಗಳಿಂದ ಶುಭಾಶಯಗಳನ್ನು ತಿಳಿಸ್ತಾ ಹೋಗ್ರಿ. ಸಾಧಾರಣ ರೀತಿಯಲ್ಲಿ ಮಾತಾಡಬೇಡಿ. ನಿಮ್ಮ ಒಂದೊಂದು ಶಬ್ದವೂ ಸಹ ಒಂದೊಂದು रत्न ಆಗಿರಬೇಕು. बाप दादा ने अब तक रिजल्ट में देखा, कल तो बदल जाएगा, लेकिन अब तक देखा कि बोल में जो संयम और स्नेह होना चाहिए वह स्नेह भी कम हो जाता है और संयम भी कम हो जाता है. इसलिए ऐसा बोल बोलो जो रत्न. ಇವತ್ತಿನವರೆಗೂ ಬಾಬೋರು ಏನು ನೋಡಿದಾರಂದರೆ, ಮಕ್ಕಳು ಪರಸ್ಪರ ಮಾತಾಡುವಾಗ ಮಾತಿನಲ್ಲಿ ಯಾವ ಸ್ನೇಹ ಇರಬೇಕು, ಯಾವ ಸಂಯಮ ಇರಬೇಕು ಅದು ಕಡಿಮೆ ಆಗ್ತಾ ಇದೆ. ಆದರೆ ಆ ರೀತಿಯಲ್ಲಿ ಆಗಬಾರದು. ಆದ್ದರಿಂದ ನಾಳೆಯಿಂದ ಯಾವ ಶಬ್ದಗಳನ್ನು ಆಡ್ತೀರಿ ಆ ಒಂದೊಂದು ಶಬ್ದವೂ ಸಹ ರತ್ನ ಆಗಿರಬೇಕು. आप स्वयं जब हीरे तुल्य हो तो हर बोल भी रत्न समान हो. ನೀವು ಸ್ವತಃ ವಜ್ರ ಆಗ್ತಿದ್ದೀರಿ ಅಂದರೆ ನೀವು ಮಾತಾಡುವ ಒಂದೊಂದು ಶಬ್ದವೂ ಸಹ ರತ್ನ ಆಗಿರಬೇಕು. ಸಾಧಾರಣ ನ ಹೋ ನ ವ್ಯರ್ಥ ಹೋ. ಸಾಧಾರಣ ಶಬ್ದನೂ ಆಗಿರಬಾರ್ದು, ವ್ಯರ್ಥನೂ ಇರಬಾರ್ದು. कभी कभी बाप दादा देखते रिजल्ट सुनाए, क्योंकि 12 बजे के बाद सब समाप्त करना है. तो बाप दादा ने देखा कोई बच्चे छोटी सी बात का विस्तार बहुत करते. इसमें क्या होता है?
जो ज़्यादा बोलता है ना, तो जैसे वृक्ष का विस्तार होता है उसमें बीज छिप जाता है, वैसे समझते हैं कि हम समझाने के लिए विस्तार कर रहे हैं, लेकिन विस्तार में जो बात आप समझाना चाहते हैं उसका सार छिप जाता है और बोल वाणी की भी एनर्जी होती है वह ವೇಸ್ಟ್ हो जाती. ಮತ್ತೊಂದು ವಿಷಯ ಬಾಬಾ ನೋಡಿದರೆ, ಮಕ್ಕಳು ಒಮ್ಮೊಮ್ಮೆ ಚಿಕ್ಕ ವಿಚಾರವನ್ನು ಬಹಳ ವಿಸ್ತಾರ ಮಾಡಿ ಬೆಳೆಸ್ತಾರೆ. ವಿಸ್ತಾರ ಮಾಡಿ ಹೇಳುವಾಗ ಅವರೇನು ಹೇಳಬೇಕಾಗಿರ್ತದೆ ಅದನ್ನೇ ಮರೀತಾರೆ. ಹೇಗೆ ಒಂದು ಮರ ಬಹಳ ವಿಸ್ತಾರವಾಗಿ ಬೆಳೀತು ಅಂದರೆ ಬೀಜ ಮುಚ್ಚಿ ಹೋಗ್ತದೆ, ಹಾಗೆ ಮಕ್ಕಳೂ ಸಹ ಸಣ್ಣ ಸಣ್ಣ ವಿಷಯಗಳನ್ನು ಬಹಳ ವಿಸ್ತಾರದಲ್ಲಿ ಹೇಳಲಿಕ್ಕೆ ಹೋಗ್ತಾರೆ. ಅದರಿಂದ ಸಮಯದ ಶಕ್ತಿ, ವಾಣಿಯ ಶಕ್ತಿ ಕಡಿಮೆ ಆಗಿಬಿಡ್ತದೆ. ज़्यादा बोलने वाले के दिमाग की एनर्जी भी कम हो जाती है. शॉर्ट और स्वीट यह दोनों शब्द याद रखो. ಜಾಸ್ತಿ ಮಾತನಾಡುವಂಥವರ ಮೆದುಳಿನ ಶಕ್ತಿಯೂ ಸಹ ಕಡಿಮೆ ಆಗಿಬಿಡ್ತದೆ. ಆದ್ದರಿಂದ ಕಡಿಮೆ ಮಾತಾಡಬೇಕು, ಮಧುರವಾಗಿ ಮಾತಾಡಬೇಕು. कोई सुनाता है ना तो उसको कह देते हो कि मेरे को इतना सुनने का टाइम नहीं, लेकिन जब खुद सुनाते हैं तो टाइम भूल जाता है. ಯಾರಾದರೂ ಬಂದು ಒಂದು ವಿಷಯ ವಿಸ್ತಾರದಿಂದ ನಿಮಗೆ ಹೇಳ್ತಾ ಇದ್ದರೆ ನೀವು ಹೇಳ್ತೀರಿ, ಅಷ್ಟೊಂದು ವಿಸ್ತಾರದಿಂದ ಕೇಳಲಿಕ್ಕೆ ನನ್ನ ಹತ್ರ ಸಮಯ ಇಲ್ಲ ಅಂತ ಹೇಳ್ತೀರಿ. ಆದರೆ ನೀವು ಸ್ವತಃ ಬೇರೆಯವರಿಗೆ ವಿಸ್ತಾರದಿಂದ ಹೇಳುವಾಗ ಆ ಮಾತನ್ನು ಮರಿತೀರಿ. इसलिए अपने खजानों का स्टॉक जमा करो. संकल्प का खजाना जमा करो, बोल का खजाना जमा करो, शक्तियों का खजाना जमा करो, समय का खजाना जमा करो, गुणों का खजाना जमा करो. रोज़ रात को अपने इन खजानों के बचत का पोता मेल ಚೆಕ್ करो. ಆದ್ದರಿಂದ ಸಂಕಲ್ಪದ ಖಜಾನೆಯನ್ನು ಜಮಾ ಮಾಡಿಕೊಳ್ಳಿ, ಶಬ್ದದ ಖಜಾನೆಯನ್ನು ಜಮಾ ಮಾಡಿಕೊಳ್ಳಿ, ಶಕ್ತಿಯ ಖಜಾನೆಯನ್ನು ಜಮಾ ಮಾಡಿಕೊಳ್ಳಿ, ಸಮಯದ ಖಜಾನೆಯನ್ನು, ಗುಣಗಳ ಖಜಾನೆಯನ್ನು ಜಮಾ ಮಾಡಿಕೊಳ್ಳಿ. ಪ್ರತಿದಿನ ರಾತ್ರಿ ಎಷ್ಟು ರೀತಿಯ ಖಜಾನೆಗಳನ್ನು ನೀವು ಜಮಾ ಮಾಡಿಕೊಂಡಿದ್ದೀರಿ, ಎಷ್ಟು ಉಳಿತಾಯ ಮಾಡಿದ್ದೀರಿ ಅಂತ ಚೆಕ್ ಮಾಡಿರಿ. कितने संकल्प वेस्ट के बजाय बेस्ट किए, कितना समय बेस्ट के खाते में जमा किया, गुण और शक्तियों से श्रेष्ठ कार्य कितना किया, यह है जमा करना. ಪ್ರತಿದಿನ ರಾತ್ರಿ ನೋಡ್ಕೊಳ್ಳಿ, ಸಮಯದ ಉಳಿತಾಯ ಎಷ್ಟು ಮಾಡಿದ್ದೀವಿ, ಗುಣ ಮತ್ತು ಶಕ್ತಿಗಳನ್ನು ಶ್ರೇಷ್ಠ ಕಾರ್ಯದಲ್ಲಿ ಎಷ್ಟು ಉಪಯೋಗ ಮಾಡಿದ್ದೀವಿ, ಉಳಿತಾಯ ಮಾಡಿದ್ದೀವಿ. ಈ ರೀತಿಯಲ್ಲಿ ಪ್ರತಿದಿನ ರಾತ್ರಿ ನಿಮ್ಮ ಜಮಾ ಖಾತೆಯನ್ನು ನೋಡ್ಕೊಳ್ಳಿ. संकल्प, समय, गुण, शक्ति, इसका पोता मेल रोज़ रात्रि को चेक करो. फिर टोटल करो कितना बचत का खाता हुआ. ಸಂಕಲ್ಪ, ಸಮಯ, ಗುಣಗಳು, ಶಕ್ತಿಯ ಲೆಕ್ಕಾಚಾರ ನೋಡ್ಕೊಳ್ಳಿ. ಎಷ್ಟು ಉಳಿತಾಯ ಮಾಡಿದ್ದೀರಿ, ಎಷ್ಟು ಜಮಾ ಮಾಡಿದ್ದೀರಿ ಅಂತ ಚೆಕ್ ಮಾಡ್ಕೊಳ್ಳಿ. यही बचत स्वयं को भी सहयोग देती रहेगी, औरों को भी देगी. तो समझा क्या करना है, यह करना है. ग्रीटिंग्स भी
लेना है, गिफ्ट भी देनी है, जमा भी करना है और मेहनत को छोड़ना है. ಹಾಗಾದರೆ ಈ ವರ್ಷದಲ್ಲಿ ಏನು ಮಾಡಬೇಕು? ಶುಭಾಶಯಗಳನ್ನು ಕೊಡಬೇಕು, ಶುಭಾಶಯಗಳನ್ನು ಸ್ವೀಕರಿಸಬೇಕು, ಉಡುಗೊರೆಯನ್ನು ಕೊಡಬೇಕು, ಜಮಾ ಖಾತೆಯನ್ನು ವೃದ್ಧಿ ಮಾಡ್ಕೋಬೇಕು, ಪರಿಶ್ರಮದಿಂದ ಮುಕ್ತ ಆಗಬೇಕು. जब बचत के ऊपर अटेंशन देंगे तो मेहनत नहीं करनी पड़े. ಉಳಿತಾಯದ ಬಗ್ಗೆ ಗಮನ ಕೊಟ್ಟಾಗ ಪರಿಶ್ರಮದ ಅಗತ್ಯ ಇರೋದಿಲ್ಲ. मेहनत मुक्त वर्ष धूमधाम से मनाएं. वेस्ट और नेगेटिव मुक्त ವರ್ಷ ಮನಾಯಿ. ಈ ವರ್ಷವನ್ನು ಪರಿಶ್ರಮ ಮುಕ್ತ ವರ್ಷ ಅಂತ ಆಚರಿಸ್ರಿ. ವ್ಯರ್ಥ ಮತ್ತು ನಕಾರಾತ್ಮಕತೆಯಿಂದ ಮುಕ್ತ ಆಗುವ ವರ್ಷವನ್ನು ಆಚರಿಸ್ರಿ. बाप दादा मुक्ति वर्ष की रिज़ल्ट अभी नहीं पूछ रहे. बाप दादा को याद है, रिज़ल्ट लेंगे कितनों ने मुक्ति वर्ष मनाया, या 6 मास मनाया, आधा मनाया, पूरा मनाया, सब हिसाब लेंगे. ಹಿಂದಿನ ವರ್ಷ ಮುಕ್ತಿ ವರ್ಷವನ್ನು ಆಚರಿಸಲಿಕ್ಕೆ ಬಾಬಾ ತಿಳಿಸಿದರು. ಅದರ ಒಂದು ರಿಸಲ್ಟನ್ನು ನೋಡ್ತೀನಿ. ಯಾರು ಇಡೀ ವರ್ಷ ಮುಕ್ತಿ ವರ್ಷ ಮಾಡಿದರು ಅಥವಾ 6 ತಿಂಗಳು ಮಾಡಿದರು, 4 ತಿಂಗಳು ಮಾಡಿದರು, ಎಷ್ಟು ಮುಕ್ತಿಯ ಅನುಭವ ಮಾಡಿದರು ಅನ್ನೋದರ ಬಗ್ಗೆ ಬಾಬವರು ಎಲ್ಲರ ಲೆಕ್ಕಾಚಾರನೂ ನೋಡೋರಿದ್ದಾರೆ, ಕೇಳೋರಿದ್ದಾರೆ. अच्छा, चारों ओर के स्नेही समीप ब्राह्मण आत्माओं को नवयुग के रचता का मुबारक हो, मुबारक हो, मुबारक हो. यह घड़ी है विदाई और बधाई की. संगम है. पुराने वर्ष को विदाई, पुराने वर्ष के साथ साथ पुरानी बातें, पुरानी समस्याएं, पुराने संस्कार सबको विदाई और नए उमंग उत्साह संपन्न वर्ष को मुबारक के साथ बधाई भी. ಸ್ನೇಹಿ ಮತ್ತು ಸಮೀಪದ ಮಕ್ಕಳಿಗೆ ನವಯುಗದ ರಚಯಿತ ತಂದೆಯಿಂದ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಈ ಕ್ಷಣ ಹಳೆ ವರ್ಷಕ್ಕೆ ವಿದಾಯಿ ಕೊಡುವ ಕ್ಷಣ ಆಗಿದೆ. ಹೊಸ ವರ್ಷಕ್ಕೆ ಬಧಾಯಿ ಹೇಳುವ ಕ್ಷಣ ಆಗಿದೆ. ಹಳೆ ವರ್ಷ ಮತ್ತು ಹೊಸ ವರ್ಷದ ಸಂಗಮ ನಡೀತಾ ಇದೆ. ಹಳೆ ವರ್ಷದ ಜೊತೆಗೆ ಹಳೆ ಸಮಸ್ಯೆಗಳು, ಹಳೆ ಸಂಸ್ಕಾರಗಳು, ಹಳೆ ವಿಷಯಗಳು, ಹಳೆ ಮಾತುಗಳಿಗೆ ವಿದಾಯಿ ಕೊಡಬೇಕು. नए उमंग उत्साह संपन्न वर्ष को मुबारक के साथ बधाई. इस वर्ष को सदा मेहनत मुक्त वर्ष मनाना. इस वर्ष को सदा स्व और सर्व को निर्विघ्न भव के वरदान से मनाना. ಈ ವರ್ಷವನ್ನು ಸದಾ ಉಲ್ಲಾಸ ಉತ್ಸಾಹದಿಂದ ಸಂಪನ್ನ ವರ್ಷವನ್ನಾಗಿ ಆಚರಿಸ್ರಿ. ಪರಿಶ್ರಮ ಮುಕ್ತ ವರ್ಷವನ್ನಾಗಿ ಆಚರಿಸ್ರಿ. ಸದಾ ಸ್ವ ಮತ್ತು ಸರ್ವರ ನಿರ್ವಿಘ್ನತೆಯ ವರ್ಷ ಎಂದು ತಿಳಿದು ಆಚರಿಸ್ರಿ. ಈ ವರ್ಷಕ್ಕೆ ಬಾಬಾ ನಿರ್ವಿಘ್ನ ಭವದ ವರದಾನ ಕೊಡ್ತಾ ಇದ್ದಾರೆ. इस वर्ष को सदा विजय हमारा जन्मसिद्ध अधिकार है. इस निश्चय और नशे को सदा हर कर्म करते भी इमर्ज रखने का वर्ष मनाना. इस वर्ष में हर एक को बाप दादा और दादियों द्वारा नंबर 1 जाने का इनाम व गिफ्ट लेना है. ಈ ವರ್ಷ ವಿಜಯ ನಮ್ಮ ಜನ್ಮಸಿದ್ಧ ಅಧಿಕಾರ ಆಗಿದೆ ಎಂಬ ನಿಶ್ಚಯ ಮತ್ತು ನಿಶ್ಚಯದಲ್ಲಿ
ನಶೆಯಲ್ಲಿರುವಂಥ ವರ್ಷವನ್ನಾಗಿ ಆಚರಿಸ್ರಿ. ಈ ವರ್ಷ ಬಾಪ್ ದಾದಾ ಮತ್ತು ದಾದಿಯವರು ನಂಬರ್ 1 ಮಕ್ಕಳಿಗೆ ಬಹುಮಾನ ಕೊಡೋರಿದ್ದಾರೆ. इसके लिए सभी विदेशी व भारतवासियों को नंबर 1 का निश्चय रख आगे बढ़ना और बढ़ाना है. ಆದ್ದರಿಂದ ಭಾರತವಾಸಿಗಳು ಮತ್ತು ವಿದೇಶದ ಮಕ್ಕಳು ನಂಬರ್ 1 ಸ್ಥಾನಕ್ಕೆ ಬರುವ ನಿಶ್ಚಯ ಇಟ್ಟು ಪುರುಷಾರ್ಥ ಮಾಡಿರಿ. बहुत बहुत याद प्यार सहित सब प्रकार की मनसा से वाचा से सब रूप से बाप दादा पद्मापदम गुणा मुबारक दे रहे. अभी 1 सेकंड सभी पावरफुल संकल्प से दृढ़ता से पुराने वस्तुओं को, पुराने वर्ष को, पुरानी बातों को सदा के लिए विदाई दो. ಈ ಕ್ಷಣದಲ್ಲಿ ತಾವೆಲ್ಲರೂ ಸಹ ಶಕ್ತಿಶಾಲಿ ಸಂಕಲ್ಪದಿಂದ ದೃಢತೆಯಿಂದ ಹಳೆಯ ವಸ್ತುಗಳನ್ನು, ಹಳೆಯ ವರ್ಷವನ್ನು, ಹಳೆಯ ಮಾತುಗಳನ್ನು ಸಂಪೂರ್ಣವಾಗಿ ಬಿಡುವ ಸಂಕಲ್ಪ ಮಾಡಿ. ಹಳೆಯ ವರ್ಷಕ್ಕೆ, ಹಳೆಯ ಮಾತುಗಳಿಗೆ ವಿದಾಯಿ ಕೊಡಿ. 1 सेकंड सभी दृढ़ता सफलता है. इस दृढ़ संकल्प में स्थित हो जाओ. ದೃಢತೆಯೇ ಸಫಲತೆ ಆಗಿದೆ ಎಂಬ ದೃಢ ಸಂಕಲ್ಪದಲ್ಲಿ ಎಲ್ಲರೂ ಸಹ ಸ್ಥಿತ ಆಗಿರಿ. अच्छा, ओम शांति. वरदान. टेंशन से परेशान दुखी आत्माओं को हिम्मत देकर आगे बढ़ाने वाले ಮಾಸ್ಟರ್ ರಹಮ್ ದಿಲ್ ಭವ. ಒತ್ತಡದಿಂದ ಸುಸ್ತಾಗಿರುವ ದುಃಖಿ ಆತ್ಮರಿಗೆ ಧೈರ್ಯ ಕೊಟ್ಟು ಮುಂದಕ್ಕೆ ತರುವ ಮಾಸ್ಟರ್ ದಯಾಹೃದಯಿ ಆಗಿರಿ. वर्तमान समय बहुत सी आत्माएं अंदर टेंशन से दुखी परेशान है. विचारों में आगे बढ़ने की हिम्मत नहीं. आप उन्हें हिम्मत दो. जैसे किसको टांग नहीं होती तो लकड़ी की टांग बना कर देते हैं तो चलने लगते. ऐसे आप उन्हें हिम्मत की टांग दो. बाप दादा देखते हैं अज्ञानी बच्चों के अंदर क्या हाल है. बाहर का शो बहुत अच्छा टिप टॉप है लेकिन अंदर बहुत दुखी है. तो ಮಾಸ್ಟರ್ ರಹಮ್ ದಿಲ್ ಬನೋ. ವರ್ತಮಾನ ಸಮಯದಲ್ಲಿ ವಿಶ್ವದ ಅನೇಕ ಆತ್ಮರು ಒಳಗೆ ಒತ್ತಡದಿಂದ, ದುಃಖದಿಂದ ಸುಸ್ತಾಗಿದ್ದಾರೆ, ಧೈರ್ಯವನ್ನು ಕಳ್ಕೊಂಡಿದ್ದಾರೆ. ಅಂತಹ ಆತ್ಮರಿಗೆ ಧೈರ್ಯದ ಸಹಯೋಗ ಕೊಡಿ. ಹೇಗೆ ಕಾಲು ಇಲ್ಲದೇ ಇರೋರಿಗೆ ಮರದ ಕಾಲನ್ನು ಕೊಟ್ಟು ನಡೆಸ್ತಾರೆ, ಹಾಗೆ ಸುಸ್ತಾಗಿರುವಂಥ ಆತ್ಮರಿಗೆ ಧೈರ್ಯದ ಕಾಲನ್ನು ಕೊಟ್ಟು ಸಹಯೋಗ ಕೊಡಿ. ಅಜ್ಞಾನಿ ಮಕ್ಕಳು ಹೊರಗೆ ಬಹಳ ಚೆನ್ನಾಗಿ ಕಾಣ್ತಾ ಇದ್ದಾರೆ, ಆದರೆ ಒಳಗೆ ಸಂಪೂರ್ಣ ದುಃಖಿಯಾಗಿದ್ದಾರೆ. ಅಂಥವ್ರಿಗೆ ದಯಾಹೃದಯಿಯಾಗಿ सहयोग ಕೊಡ್ತಾ ಹೋಗ್ರಿ. श्लोगन. निर्माण बनो, कोमल नहीं. ನಿರ್ಮಾಣತಾ ही ಮಹಾನತಾ है. ನಿರ್ಮಾಣ ಚಿತ್ತ ಆಗ್ರಿ, ನಮ್ರತೆಯಿಂದ ನಡ್ಕೊಳ್ಳಿ. ಹಾಗಂತ ಸೂಕ್ಷ್ಮ ಮನಸ್ಸು ಉಳ್ಳವರಾಗಬೇಡಿ. ಮನಸ್ಸು ಗಟ್ಟಿ ಇರಲಿ, ನಾಜೂಕಾಗಬೇಡ್ರಿ, ಸೂಕ್ಷ್ಮ ಆಗಬೇಡ್ರಿ. ಆದರೆ ನಮ್ರತೆಯಿಂದ ನಡ್ಕೊಳ್ಳಿ. ನಮ್ರತೆಯೇ ಮಹಾನತೆ ಆಗಿದೆ.